हर हिंदू मुस्लिम एक माँ के बच्चों की तरह जिंदगी बसर करने का माहौल कर्नाटक के अंदर जिस तरह नवलखंड पाइल्स में किसान का बेटा देवेगौड़ा प्रेमचंद था, आज उसका बेटा कुमारस्वामी रियासत के अंदर जब चीफ मिनिस्टर होगा, बीजेपी का एक बीज भी कर्नाटक के अंदर नहीं रहेगा। पब्लिक मीटिंग है, आप जो है पब्लिक मीटिंग में सब हिस्सा लें, वहाँ तफसील के साथ आज जुमेरात पूरी हुई मुराद, जुमेरात के दिन में आया हूँ, रोजे से आपके शहर में मैं दाखिल हो रहा हूँ। अल्लाह ताला आपको बरकतें दे, इस शहर में अमन रहे, हिंदू मुस्लिम एक माँ के बच्चों की तरह जिंदगी बसर करें। हम जो दलित है, पीड़ित है, विकसित है, जिनके ऊपर जुल्म चलता रहा हजारों साल, आज जनता दल उसका जवाब देने के लिए रियासत कर्नाटक के अंदर आ रही है। मैं आप तमाम को उस पब्लिक मीटिंग को मधु करता हूँ। मैं कुमारस्वामी पंडा का काशिमपुर, आज जो है हमारे रमेश साहब सब आपसे वहां पर मुखातिब होंगे, इंशाअल्लाह इख्तियार भी वही होंगे। दुआ की दरखास्त, जय हिंद, जय कर्नाटक। बंधुಗಳೇ, सर्व जनांगದ शांति तोಟ। अभी बिजली एसोसिएशन वाले जो ये मेमोरेंडम दिए, कुमाराना और हमारा फर्ज है आने वाले दिन इसका पूरा जो है इस्तेमाल करेंगे। बंधुಗಳೇ, सर्व जनांगದ शांति तोಟ। आप जो बिजली वाले मेमोरेंडम दिए हैं, कुमारस्वामी का एक उसूल है, क्या रे कासिम बोले तो हुआ साहब काम करना, ನೋಡ್ತೀನಿ ಮಾಡ್ತೀನಿ नहीं, ये जरूर होगा इंशाअल्लाह। ನಮ್ಮ ಸಾಹೇಬರು ಹೇಳ್ತಾರೆ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಾವೆಲ್ಲ ಒಂದ ಹೆಣ್ಣು ಮಕ್ಕಳು ಅಣ್ಣ ತಮ್ಮ ಇರ್ಬೇಕಂತ. ನಮ್ಮ ಕುಮಾರಣ್ಣ ಹೇಳ್ತಾನೆ, ಒಂದೇ ನಾಡಿನ ಮಕ್ಕಳು ನಾವು ಸೋದರರೊಂದೇ ನಾಯಕ. ಥ್ಯಾಂಕ್ ಯು ಬಂಧುಗಳೇ. ಸರ್ವ ಜನಾಂಗದ ಶಾಂತಿ ತೋಟದಲ್ಲಿ ಇವತ್ತು ರೈತರಿಗೆ ಇವತ್ತು ಏನೇ ಗಲಾಟೆ ಮಾಡಿದ್ರೆ ಇವತ್ತು ಲಾಠಿ ಚಾರ್ಜ್ ಮಾಡ್ತಾರೆ, ಗೋಲಿಬಾರ್ ಮಾಡ್ತಾರೆ. ಎಲ್ಲಿ ಇವತ್ತು 750 ಜನ ರೈತರನ್ನು ಸಾಯಿಸಿದ್ದಾರೆ ಬಂಧುಗಳೇ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ ವಿರೋಧವಾಗಿ ನಾವೆಲ್ಲ ಹೋರಾಟ ಮಾಡಿ 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 ಎಷ್ಟು ಜನ ಸತ್ರು? 750 ಜನ ಸತ್ರು ಸ್ವಾಮಿ. ಇವತ್ತು ಬೀದರ್ನಲ್ಲಿ ರೈತರಿಗೆ ಸಂಕಷ್ಟವಿದ್ದಾರೆ. ತೊಗರಿ ಬೆಲೆ ಇವತ್ತು ಬೆಲೆ ಇಲ್ಲ, ಬೆಲೆ ಲಾಸ್ ಆಗಿದೆ, ನೆಟ್ಟೆ ರೋಗ ಬಂದಿದೆ, ಅದಕ್ಕಾಗಿ ಇವತ್ತು ಬೆಂಬಲ ಬೆಲೆ ಇಲ್ಲ. ನೀವು ಯಾರು ಸಹಾಯ ಬರ್ತಾ ಇಲ್ಲ ಬಂಧುಗಳೇ. ಆಸ್ ಪರ್ ದ ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಯಾವುದೇ ರೈತರ ಬೆಲೆ ಬಿದ್ದಾಗ, ಬೆಲೆ ಲಾಸ್ ಆದಾಗ ವೆಲ್ಫೇರ್ ಸ್ಟೇಟ್ ಸರ್ಕಾರದ ಜವಾಬ್ದಾರಿ ನಿಮಗೆಲ್ಲ ಬೆಂಬಲ ಬೆಲೆ ಕೊಡುದು. ಕೃಷ್ಣಮೂರ್ತಿ ಆಸ್ಪತ್ರೆ, ಡಾಕ್ಟರ್ ಕೃಷ್ಣಮೂರ್ತಿ ಆಸ್ಪತ್ರೆ ಎಲ್ಲ ನೌಕರರು ಬಂದರು, ವೈದ್ಯ ಮಿತ್ರರಿಗೆ, ನರ್ಸಮ್ಮರಿಗೆ, ಡಾಕ್ಟರ್ಗಳಿಗೆ ತುಂಬಾ ಧನ್ಯವಾದಗಳನ್ನ. ನಿಮ್ಮ ಅಭಿಮಾನ ಆಶೀರ್ವಾದ ನಮ್ಮ ಪಕ್ಷದ ರಮೇಶ್ ಪಾಟೀಲ್ ನರೇಂದ್ರಮ್ಮ. ಇನ್ನು ಮುಂದೆ ಸರ್ವ ಜನಾಂಗದ ಶಾಂತಿ ಯೋಜನೆಯಲ್ಲಿ ಎಲ್ಲ ಧರ್ಮದ ಜನರಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳು, ಯಾವುದೇ ಆಪರೇಷನ್ ಆಗಲಿ ಸರ್ಕಾರದ ವತಿಯಿಂದ ಇವತ್ತು ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಕೊಂಡ್ರೆ ಸರ್ಕಾರದಿಂದ ಬಿಲ್ ಕೊಡ್ತೀವಿ ನಾವು. ನೀವೇನು ಕಟ್ಟಬೇಕಾಗಿಲ್ಲ ಕೈಯಿಂದ. ಎಲ್ಲ ಜನರ ಆಪರೇಷನ್ಗೆ ಸರ್ಕಾರದ ವತಿಯಿಂದ ನಿಮ್ಮ ತೆರಿಗೆ ದುಡ್ಡಿಲ್ಲ. ನಮ್ಮ ಕುಮಾರಣ್ಣ ಈ ಪಂಚರತ್ನ ಯೋಜನೆ ರಥಯಾತ್ರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಆರೋಗ್ಯವೇ ಭಾಗ್ಯ. ಥ್ಯಾಂಕ್ ಯು ಬಂಧುಗಳೇ. ಇಷ್ಟೇ ಅಲ್ಲ, ಇವ್ರು ನೋಡಿ, ತಿರುವನ್ವಾಲಾ ಬಾಗ್ 360 ದಿನ ಸದಸ್ಯರು ಭಗತ್ ಸಿಂಗ್ ಫೋಟೋ ಇಟ್ಕೊಂಡು ಇವತ್ತು 75 ವರ್ಷ ಓಟ್ ತಗೊಂಡ್ರು. ಇವತ್ತು ಭಗತ್ ಸಿಂಗ್ ಅಣ್ಣ ಬಂದ್ರು. ಪಂಜಾಬ್ನಲ್ಲಿ ನಮಗೆಲ್ಲ ರೈತರು ಇವತ್ತು ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕೋಲಾರದಲ್ಲಿ, ಕರ್ನಾಟಕದಲ್ಲಿ ಅನ್ನ ಕೊಡ್ತಾ ಇದ್ರು, ತಿಂತಾ ಇದ್ರಲ್ಲ, ಅದು ಪಂಜಾಬ್ ರೈತರು ಬೆಳೆದಿರೋ ಸ್ಥಳಗಳಿಗೆ. ಆ ಪಂಜಾಬ್ ರೈತರು ಭಗತ್ ಸಿಂಗ್ ಅಣ್ಣ ತಮ್ಮಂದ್ರು, ಅಕ್ಕತೆಯವರು, ಚಿಕ್ಕಪ್ಪ ದೊಡ್ಡಪ್ಪ ಅವರು ಭಗತ್ ಸಿಂಗ್ ದೇಶ ಪ್ರೇಮಿ ಅಂತ ಹೇಳಿ ಇವತ್ತು ಅವರು ಓಟ್ ತಗೊಂಡ್ರು. ಎಲ್ಲ ಯುವಕರ ಪ್ರತೀಕ ಭಗತ್ ಸಿಂಗ್ ಫೋಟೋ ಇಟ್ಕೊಂಡು ಓಟ್ ತಗೊಂಡಿರ್ತಕ್ಕಂಥ ಈ ಬಿಜೆಪಿ ಕಾಂಗ್ರೆಸ್
ಭಗತ್ ಸಿಂಗ್ ಅಣ್ತಮ್ಮಂದನ್ನ ಕುಟುಂಬಸ್ಥರನ್ನ 700 ದಿನ ಸಾಯಿಸಿದ ಬಂದಿದೆ ಡೆಲ್ಲಿಯಲ್ಲಿ. ಯಾರು ಸಾಯಿಸಿದ ಯಾರು ಅರ್ಥ ಮಾಡ್ಕೊಂಡು ಬಂದಿಲ್ಲ. ಇದು ನಮ್ಮ ಈ ಕಾಂಗ್ರೆಸ್ ಕೊಡ್ತಕ್ಕಂಥ ರೈತ ಪ್ರೇರಣೆ. ಸುಮ್ಮನೆ ಇವತ್ತು ನಾಟಕ ಆ ನಾಟಕ ಈ ನಾಟಕ ಬರೀ ಅಡುಗೆ ಆಲಿಸುವ ಈಲಿಸುವ ಆರ್ಮಿಕರ ಇರುವುದಿಲ್ಲ. ಇವತ್ತು ರೈತರಿಗೆ ಸಂಘರ್ಷ ಬಂದಿಲ್ಲ. ಇವತ್ತು ತೊಂದರೆ ಮಾತಾಡಿದೆ ನಾವು ಬೆಂಬಲ ಕೊಡುವಂತ ನಾವು ಕೇಳಿದ್ರೆ ಇವತ್ತು ಹೊರಪೇಟೆಯಲ್ಲಿ ಹಿಡ್ಕರಿಸಿ 3,000 ಕೋಟಿ ಕೊಟ್ಟಿದ್ದಾರೆ. ಇವರು ನಾಯಕರ ಇವತ್ತು ದೇಶ ಪ್ರೇಮಿಗಳ ಇವರು ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಜನಪರ ಖಾಸಗಿ ಅವರಿಗೆ ನಮ್ಮ ಕುಮಾರಣ್ಣ ರೈತರ ಆತ್ಮಹತ್ಯೆ ಮಾಡಿಕೊಂಡಾಗ 25,000 ಕೋಟಿ ರೂಪಾಯಿಯನ್ನು ಸಾಲ ಮನ್ನಾ ಮಾಡಿದ ಬಂಧುಗಳೇ. ಈ ಬಾರಿ ಹೆಣ್ಣು ಮಕ್ಕಳು ಜೀವನ ಮಾಡೋ ಕಷ್ಟ ಅಂತೇಳಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವುದೇ ಸಾಲ ಇರಲಿ ಸಾಲ ಮನ್ನಾ ಮಾಡ್ತೀವಿ. ತುಂಬಾ ಧನ್ಯವಾದಗಳಮ್ಮ. ನಿಮ್ಮ ಅಭಿಮಾನ ಆಶೀರ್ವಾದ ನಮ್ಮ ಪಕ್ಷದ ರಮೇಶ್ ಪಾಟೀಲ್ ಅವರಿಲ್ಲಮ್ಮ. ಇನ್ನು ಮುಂದೆ ಸರ್ವ ಜನಾಂಗದ ಶಾಂತಿ ಯೋಜನೆಯಲ್ಲಿ ಎಲ್ಲ ಧರ್ಮದ ಜನರಿಗೆ ಉಚಿತವಾಗಿ ಆರೋಗ್ಯ ಸೇವೆಗಳು ಯಾವುದೇ ಆಪರೇಷನ್ ಆಗಲಿ ಸರ್ಕಾರದ ವತಿಯಿಂದ ಇವತ್ತು ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಕೊಂಡ್ರೆ ಸರ್ಕಾರದಿಂದ ಬಿಲ್ ಕೊಡ್ತೀವಿ ನಾವು. ನೀವೇನು ಕಟ್ಟಬೇಕಾಗಿಲ್ಲ ಕೈಯಿಂದ. ಎಲ್ಲ ಜನರ ಆಪರೇಷನ್ಗೆ ಸರ್ಕಾರದ ವತಿಯಿಂದ ನಿಮ್ಮ ತೆರಿಗೆ ದುಡ್ಡಿಲ್ಲ ನಮ್ಮ ಕುಮಾರಣ್ಣ ಈ ಪಂಚರತ್ನ ಯೋಜನೆಯ ರಥಯಾತ್ರೆ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆ ಆರೋಗ್ಯವೇ ಭಾಗ್ಯ. ಥ್ಯಾಂಕ್ ಯು ಬಂಧುಗಳೇ. ಇಷ್ಟೇ ಅಲ್ಲ, ಇವರು ನೋಡಿ ತಿರುವನ್ನೂರ 300 ದಿನ ಸದಸ್ಯರು ಭಗತ್ ಸಿಂಗ್ ಫೋಟೋ ಇಟ್ಕೊಂಡು ಇವತ್ತು 75 ವರ್ಷ ಓಟ್ ತಗೊಂಡ್ರು. ಇವತ್ತು ಭಗತ್ ಸಿಂಗ್ ಅಣ್ಣನಮ್ಮಂದ್ರು ಪಂಜಾಬ್ನಲ್ಲಿ ನಮಗೆಲ್ಲ ರೈತರು ಇವತ್ತು ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಕೋಲಾರದಲ್ಲಿ ಕರ್ನಾಟಕದಲ್ಲಿ ಅನ್ನ ಕೊಡ್ತಾ ಇದ್ರು ತಿಂತಾ ಇದ್ರಲ್ಲ, ಅದು ಪಂಜಾಬ್ ರೈತರು ಬೆಳೆದಿರೋ ಇಲ್ಲಿಗೆ. ಆ ಪಂಜಾಬ್ ರೈತರು ಭಗತ್ ಸಿಂಗ್ ಅಣ್ಣತಮ್ಮಂದ್ರು ಅಕ್ಕನಿಯವರು ಚಿಕ್ಕಪ್ಪರು ಭಗತ್ ಸಿಂಗ್ ದೇಶ ಪ್ರೇಮಿ ಅಂತೇಳಿ ಇವತ್ತು ಅವರು ಓಟ್ ತಗೊಂಡ್ರು. ಎಲ್ಲ ಯುವಕರ ಪ್ರತೀಕ ಭಗತ್ ಸಿಂಗ್ ಫೋಟೋ ಇಟ್ಕೊಂಡು ಓಟ್ ತಗೊಂಡಿರ್ತಕ್ಕಂಥ ಈ ಬಿಜೆಪಿ ಕಾಂಗ್ರೆಸ್ ಭಗತ್ ಸಿಂಗ್ ಅಣ್ತಮ್ಮಂದನ್ನ ಕುಟುಂಬಸ್ಥರನ್ನ 700 ದಿನ ಸಾಯಿಸಿದ ಬಂದಿದೆ ಡೆಲ್ಲಿಯಲ್ಲಿ. ಯಾರು ಸಾಯಿಸಿದ ಯಾರು ಅರ್ಥ ಮಾಡ್ಕೊಂಡು ಬಂದಿಲ್ಲ. ಇದು ನಮ್ಮ ಈ ಕಾಂಗ್ರೆಸ್ ಕೊಡ್ತಕ್ಕಂಥ ರೈತ ಪ್ರೇರಣೆ. ಸುಮ್ಮನೆ ಇವತ್ತು ನಾಟಕ ಆ ನಾಟಕ ಈ ನಾಟಕ ಬರೀ ಅಡುಗೆ ಆಲಿಸುವ ಈಲಿಸುವ ಆರ್ಮಿಕರ ಇರುವುದಿಲ್ಲ. ಇವತ್ತು ರೈತರಿಗೆ ಸಂಘರ್ಷ ಬಂದಿಲ್ಲ. ಇವತ್ತು ತೊಂದರೆ ಮಾತಾಡಿದೆ ನಾವು ಬೆಂಬಲ ಕೊಡುವಂತ ನಾವು ಕೇಳಿದ್ರೆ ಇವತ್ತು ಹೊರಪೇಟೆಯಲ್ಲಿ ಹಿಡ್ಕರಿಸಿ 3,000 ಕೋಟಿ ಕೊಟ್ಟಿದ್ದಾರೆ. ಇವರು ನಾಯಕರ ಇವತ್ತು ದೇಶ ಪ್ರೇಮಿಗಳ ಇವರು ಅರ್ಥ ಮಾಡ್ಕೊಂಡು ಬಂದಿದ್ದಾರೆ. ಜನಪರ ಖಾಸಗಿ ಅವರಿಗೆ ನಮ್ಮ ಕುಮಾರಣ್ಣ ರೈತರ ಆತ್ಮಹತ್ಯೆ ಮಾಡಿಕೊಂಡಾಗ 25,000 ಕೋಟಿ ರೂಪಾಯಿಯನ್ನು ಸಾಲ ಮನ್ನಾ ಮಾಡಿದ ಬಂಧುಗಳೇ. ಈ ಬಾರಿ ಹೆಣ್ಣು ಮಕ್ಕಳು ಜೀವನ ಮಾಡೋ ಕಷ್ಟ ಅಂತೇಳಿ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವುದೇ ಸಾಲ ಇರಲಿ ಸಾಲ ಮನ್ನಾ ಮಾಡ್ತೀವಿ. ಪ್ರಸ್ತುತ ಮಾಡ್ತಾ ಇದ್ದಾರೆ ಅಣ್ಣ. आज जेडीएस जनता दल सेक्युलर का जो सीएम इब्राहिम साहब जो रियासत के साबिक है, जो रियासत के सदर है सीएम इब्राहिम साहब, और हमारे कुमारस्वामी साहब जो साबिक है चीफ मिनिस्टर कर्नाटका, बीदर के कदीम शहर में दौरे के ऊपर है, रथ यात्रा है, हज़ारों की तादाद है। मैं बीदर के अवाम से शुक्रिया अदा करता हूं कि आप लोगों ने जो साथ दे रहा है, जो ताउन दिया है, अपना कीमती टाइम निकाल कर काबिल तारीफ है। ये रथ यात्रा हज़ारों की तादाद में पब्लिक है, काबिल तारीफ है। मैं सभी का शुक्रिया अदा करता हूँ। ये रथ यात्रा हमारे यहाँ से चौबारा गाँव से होते हुए और गणेश मैदान पहुँचेगी। वहाँ पर जो है ना एक बहुत बड़ा जलसा आम है जिसमें पंचरत्न यात्रा की अहम खसूसियात सीएम इब्राहिम साहब और माननीय एच.डी. कुमारस्वामी साहब जनता से बयान करेंगे। मैं सभी से गुजारिश करता हूँ कि रथ यात्रा के बाद गणेश मैदान ज़रूर पहुँचे और पंचरत्न यात्रा की अहमियत और खसूसियत का वाज़ेह होना हम सबको ये जानना बहुत ज़रूरी है। रियासत के अंदर अमन व खुशहाली और तरक्की के लिए ये पंचरत्न यात्रा निकाली गई है।
इस रियासत के अंदर बीजेपी के जुल्म, कांग्रेस की नाइंसाफ़ी, सभी मसाइलों का जो सो ना मुंहतोड़ जवाब देने का वक्त 2023 असेंबली इंतखाबात में आ गया है। कुमार स्वामी जो सो ना अपने हाथ में कमांड लेकर काम कर रहे हैं। रियासत के अंदर खुशहाली और अमन को बरकरार रखने के लिए सभी लोग आइए और जेडीएस के हाथ मजबूत कीजिए। ತುಂಬಾ ಧನ್ಯವಾದಗಳನ್ನ ಪ್ರಶ್ನವ್ರಿಗೆ. ಜನಸಾಗರ ಜನ ಬಯಸಿದ್ದು ಆಗ್ಬೇಕು ಅಲ್ಲನಪ್ಪ. ಇಷ್ಟು ಜನ ಇದ್ದು ಆಗಿಲ್ಲ ಅಂದ್ರೆ ಎಲ್ಲಿ ಪಾರ್ಟಿ ಇದೆ ಗೊತ್ತಾ? ವೋಟಿಂಗ್ ಮಿಷಿನ್ ನೋಡ್ಕೊಳ್ರಿ, ಕಣ್ಣು ಅದ್ ಮಾಡ್ಕೊಳ್ರಿ ಬಂಧುಗಳೇ. ಇವತ್ತು ಬಸವಣ್ಣವರು ಕರ್ಮಭೂಮಿ, ಬಸವಣ್ಣವ್ರ ಜಾಗ ಇದು. ಬಸವ ಕಲ್ಯಾಣ, ಬಸವಣ್ಣರ ಆಸೆ ಒಂದೇ, ಸರ್ವ ಜನಾಂಗದ ಶಾಂತಿಯ ತೋಟ, ಸಾಮಾಜಿಕ ಸುಧಾರಕರು, ಚಿಂತಕರು, ಸೇವಕರು ದೂರಿಸಿದ್ದು ಆ ಒಂದು ಅನುಭವ ಮಂಟಪದಿಂದ ಆಡಳಿತ ಕೊಟ್ಟು ಸಮಾಜದ ಸಮಾನತೆಯನ್ನು ಕಾಪಾಡಿದ್ರು. ಅಂಬೇಡ್ಕರ್ ಮಾಡಿಕೊಂಡ್ರೆ ಇವತ್ತು ಬಸವಣ್ಣವರು ಯಾವ ರೀತಿ ಕೊಟ್ಟರು, ಬಸವಣ್ಣವರು ಯಾವ ರೀತಿ ಕಷ್ಟ ಸಿಗಾಕೊಂಡ್ರು, ಮತ್ತೆ ಕಾರಣ ಏನು? ಬಸವಣ್ಣವ್ರ ಕಾಲದಲ್ಲಿ ಯಾಕೆ ಶಾಲಾ ಕಾಲೇಜಿಲ್ಲ? ಅಂಬೇಡ್ಕರ್ ಸ್ವತಂತ್ರ ಪೂರ್ವದಲ್ಲಿ ವಿದ್ಯಾಭ್ಯಾಸ ಕೊಡಕ್ ಹೋದ್ರೆ ಯಾರಿಗೆ ಇವತ್ತು ನಾಲ್ಗೆ ಕಟ್ ಮಾಡ್ತಾ ಇದ್ರು, ಯಾರಿಗೆ ಕಿಲೋಮೀಟರ್ ಸೀಸ ಆಗ್ತಾ ಇದ್ರು, ಏಕಲವ್ಯನ ಬೆಳೆಸಿಕೊಂಡಿದ್ದು ಯಾರು? ಅರ್ಥ ಮಾಡ್ಕೊಂಡು ಬಂದ್ರೆ ನಮ್ಮ ಯಡಿಯೂರಪ್ಪಕ್ಕಿಂತ, ನಮ್ಮ ಸಿದ್ದರಾಮಯ್ಯಗಿಂತ, ನಮ್ಮ ಯಡಿಯೂರಪ್ಪಕ್ಕಿಂತ ಅರ್ಥ ಮಾಡ್ಕೊಂಡು ಬಂದ್ರೆ ಸಮಾಜ
ಮುಖ್ಯಮಂತ್ರಿ ಆಗಿದ್ದಾಗ सलाम अलैकुम भाइयों बहनों नौजवानों, आज बीदर को जेडीएस शोभा यात्रा को है। माजी मुख्यमंत्री कुमारस्वामी सेक्युलर पार्टी का सेक्युलर लीडर है कुमारस्वामी आको है। जोड़ में अपना नेता बड़ा नेता सीएम इब्राहिम साहब आको है। बंडप्पा काशप्पर आको है। रमेश पाटिल आको है। केरल में, कर्नाटक में, आंध्र में, तेलंगाना में, तमिलनाडु में, उड़ीसा में कांग्रेस नहीं, कांग्रेस मुक्तों को है। तुम्हारे वोट वेस्ट होता, कांग्रेस नहीं डालना कर्नाटक में, बीजेपी को बताना, जेडीएस को जिताना, जेडीएस को जिताना, बीजेपी को हटाना। उसके लिए तुम्हारा आशीर्वाद पूछने के लिए, तुम्हारा दुआ मंगाने के लिए हमारे इब्राहिम साहब रथ यात्रा में तुम्हारे घर को हाथ हुआ है, तुम्हारे गांव को हाथ हुआ है। थैंक यू। कांग्रेस मुक्त इंडिया होगा है, बीजेपी मुक्त करने के लिए क्या हमारे इब्राहिम साहब को दुआ करो, जेडीएस को दुआ करो, हमारे पार्टी को दुआ करो भैया। थैंक यू। ಎಲ್ಲ ಗೌರವಾನ್ವಿತ ಸಾರ್ವಜನಿಕ ಬಂಧುಗಳೇ, ಎಲ್ಲ ಅಂಗಡಿ ಮಾಲೀಕರೇ, ಎಲ್ಲ ವಸ್ತುಗಳ ಮಕ್ಕಳಿಗೆ ಶಿಕ್ಷಣ ವಸತಿ ಏನು ಕುಮಾರಸ್ವಾಮಿ ಎಂಬ ಹೆಸರಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲಾ ಬಗೆಯ ಜನರಿಗೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಹಾಗೂ ಕನ್ನಡ ನಾಡಿನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಆಸ್ಪತ್ರೆ ಮಾಡಿಕೊಂಡಾಗ 25,000 ಕೋಟಿ ರೂಪಾಯಿಯನ್ನು ಸಾಲ ಮನ್ನಾ ಮಾಡಿದೆ ಬಂಧುಗಳೇ. ಈ ಬಾರಿ ಸಾರ್ವಜನಿಕರು ಆತ್ಮಹತ್ಯೆ ಮಾಡಬೇಕು. 75 ವರ್ಷದಿಂದ ಮಾಡ್ಬಿಟ್ಟಿದ ಸಹಾಯಧನವನ್ನು ಎಲ್ಲ ಅಂಗಡಿ ಮಾಲೀಕರಿಗೆ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ವರ್ತಕರಿಗೆ ಸಿಹಿ ಸುದ್ದಿ. ಎಲ್ಲ ಅಂಗಡಿ ಮಾಲೀಕರೇ, ಇವತ್ತು ಜಿಎಸ್ಟಿ ಇಂದ ನೀವು ಸಂಕಟದಲ್ಲಿದ್ದೀರಾ. ಸೆಂಟ್ರಲ್ ಗವರ್ಮೆಂಟ್ ವಾಪಸ್ ಕಳಿಸ್ತಾ ಇಲ್ಲ ಜಿಎಸ್ಟಿನ. ಇವತ್ತು ವಾಲ್ಮಾರ್ಟ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಅಂಬಾನಿಯ ರಿಲಯನ್ಸ್ ಟ್ರೆಂಡ್ಸ್ ಇಂದ ನಾವು ಯಾರು ವರ್ತಕರು ಬದುಕ್ತಾ ಇಲ್ಲ ಕರ್ನಾಟಕದಲ್ಲಿ. ಬರೀ ಕಾಂಗ್ರೆಸ್ ಬಿಜೆಪಿಯಿಂದ ಲೋನ್ ತಗೊಂಡು ಅಮಿತ್ ಶಾ ಇವತ್ತು ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಾ? ಮೋದಿ ಕೊಟ್ಟಿದ್ದಾನೆ ಲೋನು, ಅಂಬಾನಿ ಕೊಟ್ಟಿದ್ದಾನೆ, ಅದಾನಿ ಕೊಟ್ಟಿದ್ದಾನೆ, ಕಿಂಗ್ಫಿಶರ್, ವಿಜಯ್ ಮಲ್ಯ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಬಹಳ ಬಡವರಲ್ವೇ ಈ ದೇಶದಲ್ಲಿ. ಅವ್ರು ಇಬ್ಬರು 4 ಜನನಪ್ಪ. ಏನು ಅವ್ರ ಆಸ್ತಿನ ಅದು, ಅವ್ರ ಮನೆ ಆಸ್ತಿನೇ 4 ಜನಕ್ಕೆ ಲೋನ್ ಕೊಡಕ್ಕೆ. ಇವತ್ತು ಎಷ್ಟು ಜನ ರೈತರು ಇವತ್ತು ಸಂಘಟನೆಗಿರಿ, ಎಷ್ಟು ಜನ ಇವತ್ತು ಅಂಗಡಿ ಮಾಲೀಕರು ಸಂಘಟನೆಗಿರಿ ಜಿಎಸ್ಟಿ ಕಟ್ಟಿ ಇವತ್ತು ಅದಾನಿ ಅಂಬಾನಿ ಇವರೇ ಮಜಾ ಮಾಡ್ತಾ ಇದ್ದಾರೆ ಬಂದವರು. ಅದಕ್ಕಾಗಿ ಈ ನಮ್ಮ ಎಲ್ಲ ಕನ್ನಡ ನಾಡಿನ ಎಲ್ಲ ಅಂಗಡಿ ಮಾಲೀಕರಿಗೆ ಸಂತೋಷ ಸುದ್ದಿ. ಜೆಡಿಎಸ್ ಪಕ್ಷ 23ಕ್ಕೆ
ಜೆಡಿಎಸ್ ಇಂದ ಎಲ್ಲ ಅಂಗಡಿ ಮಾಲಕರಿಗೆ ಬಡ್ಡಿ ರಹಿತ ಆರ್ಥಿಕ ಸಹಾಯಧನವನ್ನು ಕೊಡಲು ನಮ್ಮ ಕುಮಾರಣ್ಣ ಸಂಕಲ್ಪ ತೊಟ್ಟಿದ್ದಾರೆ ಬಂಧುಗಳು. ಅಷ್ಟೇ ಅಲ್ಲ, ಅಂಗಡಿ ಬಗ್ಗೆ ಸಣ್ಣ ಸಣ್ಣ ಮಾಲಕರು ಏನಾಯ್ತು ಆರ್ಥಿಕ ಸಹಾಯಧನವನ್ನು ಆರ್ಥಿಕ ಸಹಾಯಧನ ಥ್ಯಾಂಕ್ ಯು. ನಿಮ್ಮ ಮನೆಪಾಲನೆಗೆ ನಮ್ಮ ಪರಿಸರ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮನೆಯ ಮಕ್ಕಳ ಶಿಕ್ಷಣಕ್ಕಾಗಿ, ನಿಮ್ಮ ಮನೆಯ ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ, ನಮ್ಮ ಮನೆಯ ಯುವಕರ ನಿರುದ್ಯೋಗಕ್ಕಾಗಿ ನಮ್ಮ ಕುಮಾರಣ್ಣ ನಮ್ಮ ಊರಿಗೆ ಪಂಚಾಯತ್ ಹೊತ್ತು ಬರುತ್ತದೆ. ಈ ಒಂದು ಆಶೀರ್ವಾದ ಸದಾ ಹೀಗೆ ಇಲ್ಲಪ್ಪ. ಈ ಪುಷ್ಪ ನಮನಗಳನ್ನ ಸಲ್ಲಿಸೋದ ಮೂಲಕ ಈ ಜೆಡಿಎಸ್ ರಥಯಾತ್ರೆಗೆ ಕನ್ನಡ ನಾಡಿನ ಉದ್ದಗಲಕ್ಕೂ ಅತ್ಯಂತ ಯಶಸ್ವಿಯಾಗಿ ಒಂದು ಜನಮನ್ನಣೆ ಸಿಕ್ಕಿದ್ದಕ್ಕಾಗಿ ಭಾರತ ಸರ್ಕಾರ ಪ್ರಕಾಶ್ ಎಂಬ ಅವಾರ್ಡ್ ಅನ್ನು ಕೊಟ್ಟು ನಮ್ಮ ಈ ಜೆಡಿಎಸ್ ಪಕ್ಷದ ಸಾರಥಿ ನಿಮ್ಮೆಲ್ಲರ ಸೇವಕ ನಮ್ಮ ಕುಮಾರಣ್ಣನಿಗೆ ಇವತ್ತು ತಪ್ಪಿಸಿರ್ತಕ್ಕಂಥ ಒಂದು ಮನ್ನಣೆ, ಜನಮನ್ನಣೆ ಸಿಕ್ಕಿರ್ತಕ್ಕಂಥ ಪ್ರತೀಕ. ತುಂಬ ಧನ್ಯವಾದನೇನ. ಈ ಹೂವಿನ ಸುರುಮಲೆ ನಮ್ಮ ರಥವನ್ನ ಹೂವಿನ ಆಸ್ತಿಯನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಅನುಷ್ಠಾನಕ್ಕಂದ್ರೆ ಯಾವ ಬಡ ಕುಟುಂಬದಲ್ಲಿ ಇವತ್ತು ಯಾರು ಮನೆ ಇಲ್ಲ, ಒಂದು ಮನೆ ಕಟ್ಟಿಕೊಡ್ತೀವಿ, 10 ಲಕ್ಷ ರೂಪಾಯಿ ಎಲ್ಲ ಪಟ್ಟಿ ಮಾಡಿ ಮನೆಗಳು ಎಲ್ಲ ಪಕ್ಷ ಎಲ್ಲ ಜವಾಬ್ದಾರಿ. ಯಾವ ಕುಟುಂಬದಲ್ಲಿ ತಾಯಿ ಕೊಟ್ಟಿರುವ 55 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಕುಟುಂಬದಲ್ಲಿ 5,000 ಪೆನ್ಷನ್ ಸರ್ಕಾರದ ವತಿಯಿಂದ ಕೊಡ್ತೀವಿ. ಎಲ್ಲ ಮಾಡಬೇಕಪ್ಪ. ಇವತ್ತು ಯುವಕರಿಗೆ ಯಾವುದೇ ಕೈಗಾರಿಕೆ ನಮ್ಮ ಕುಮಾರಣ್ಣ ಒಂದು ದೊಡ್ಡ ಸಂಕಲ್ಪ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಾಂಪಿಟೇಟಿವ್ ಚೀನಾ ಮಾದರಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿ 1 ಲಕ್ಷ ಉದ್ಯೋಗಗಳನ್ನ ಈ ಜಿಲ್ಲೆಯ ಯುವಕರಿಗೆ ಕೊಡಬೇಕಂತ ಹೇಳಿ ಸಂಕಲ್ಪ ತೊಟ್ಟಿದ್ದಾರೆ ಬಂಧುಗಳೇ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ರೈತರ ಸಂಕಷ್ಟಕ್ಕೆ ನೋಡಿ 25,000 ಕೋಟಿ